ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜೆಡಿಎಸ್ ಪಕ್ಷದಿಂದ ಪಿಎಲ್ಡಿ ಬ್ಯಾಂಕ್ ಟಿಎಪಿಎಂಎಸ್ ನಿರ್ದೇಶಕರು ಹಾಗೂ ಪುರಸಭೆ ಉಪಾಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅವರು ಮಾತನಾಡಿ, ತಾಲೂಕಿನ ಸಹಕಾರಿ ಸಂಘಗಳಲ್ಲಿ ಚುನಾಯಿತರಾದ ನಿರ್ದೇಶಕರಿಗೆ ಸನ್ಮಾನಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಹಾಗೂ ವಿಎಸ್ಎಸ್ಎನ್ ನಿರ್ದೇಶಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಮುಂಬರುವ ಚುನಾವಣೆಯನ್ನ ದೃಷ್ಟಿಕೋನದಲ್ಲಿಟ್ಟುಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕಾರ್ಯಕರ್ತರನ್ನ ಹುರಿದುಂಬಿಸಲು ಪ್ರಾರಂಭಿಸುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮುನೇಗೌಡ, ತಾಲೂಕು ಅಧ್ಯಕ್ಷ ಆರ್ ಮುನೇಗೌಡ, ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಹಾಗೂ ತಾಲೂಕಿನ ಎಲ್ಲಾ ಮುಖಂಡ ಕಾರ್ಯಕರ್ತರುಗಳು ಸದಸ್ಯರುಗಳು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಅಭಿವೃದ್ಧಿ ಬ್ಯಾಂಕ್ ಆದಂಥ ಪಿಎಲ್ಡಿ ಬ್ಯಾಂಕ್ ಅಲ್ಲಿ ಚುನಾವಣೆ ಆಯಿತು. ಎಲ್ಲ ನಮ್ಮ ಪಕ್ಷದ ವತಿಯಿಂದ ಬ್ಯಾಂಕ್ ಮಾಡಿದ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಆಯಿತು. ಇವತ್ತು ಎಲ್ಲ ಕೂಡ ಸನ್ಮಾನ ಇರಬೇಕು. ಸ್ಪರ್ಧೆ ಮಾಡಿರ್ತಕ್ಕಂಥ ಅದೇ ರೀತಿ ನಮ್ಮ ಟಿಎಪಿಎಂಎಸ್ ಎಲ್ಲ ಆಡಳಿತ ಮಂಡಳಿ ಎಲ್ಲರೂ ಕೂಡ ಸನ್ಮಾನ ಇಡಬೇಕು. ಸನ್ಮಾನ ಅದೇ ರೀತಿ ನಮ್ಮ ಟಿಎಪಿಎಂಎಸ್ ಎಲ್ಲ ಆಡಳಿತ ಮಂಡಳಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ ಮಾಡಬೇಕು. ನಮ್ಮ ಪಕ್ಷ ಮತ್ತೆ ನಮ್ಮ ಪುರಸಭೆಯಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಪುರಸಭೆ ಉಪಾಧ್ಯಕ್ಷರಿಗೆ ಸನ್ಮಾನ ಮಾಡಿರದ ಆವರಣದಲ್ಲಿ ತೀರ್ಮಾನ ಮಾಡಿ ಸನ್ಮಾನ ಸಮಾರಂಭವನ್ನು ಮಾಡಿದ್ದೀವಿ. ಈ ಒಂದು ಅದೇ ರೀತಿ ಮುಂದಿನ ದಿನ ಪ್ರವಾಸಿ ಮಂದಿರದ ಆವರಣದಲ್ಲಿ ಗೆದ್ದು ಒಂದು ಸನ್ಮಾನ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅದೇ ರೀತಿ ಮುಂದಿನ ದಿನ ಮತ್ತೆ ಎಲ್ಲ ವಿಎಸ್ಎಸ್ ಚುನಾವಣೆಯಲ್ಲಿ ನಿರ್ದೇಶಕರಿಗೆ ಮತ್ತು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಸನ್ಮಾನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಒಮ್ಮೆ ಮತ್ತೆ ಎಲ್ಲ ವಿಎಸ್ಎಸ್ ದಿನ ನಿರ್ದೇಶನ ಮಾಡ್ತಾ ಇರ್ತಕ್ಕಂಥದ್ದು ಪಕ್ಷದ ಬಲವರ್ಗ ಸನ್ಮಾನ ಸಮಾರಂಭ ಪಕ್ಷದ ಸಂಘಟನೆ ಮತ್ತೊಮ್ಮೆ ಎಲ್ಲರೂ ಕೂಡ ಕೈ ಜೋಡಿಸಿ ಒಟ್ಟಿಗೆ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಪಕ್ಷದ ಬಲವರ್ಧನೆ ಚುನಾವಣೆಯನ್ನ ಪಕ್ಷದ ಸಂಘಟನೆ ಎಲ್ಲರೂ ಕೂಡ ಕೈ ಜೋಡಿಸಿ ಚುನಾವಣೆ ಪಕ್ಷವನ್ನ ತಾಲೂಕು ಪಂಚಾಯತ್ ಜಿಲ್ಲಾ ಚುನಾವಣೆಯನ್ನ ತಾಲೂಕು ಅಧ್ಯಕ್ಷ